ಓಕೆ, ನಾನು ಇವಾಗ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ನಾನು ಮಾರ್ನಿಂಗ್ ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೆ ಕಾಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ. ಸೊ ರ್ಯಾಂಡಮ್ ಆಗಿ ಏನೇನೆಲ್ಲ ಬರ್ತಿದ್ದೋ ಎಲ್ಲನೂ ಕೂಡ ಆನ್ಸರ್ ಮಾಡುವಂಥ ಪ್ರಯತ್ನ. ಯಾಕಂತಂದರೆ ಹುಡುಗರಿಗೆ ಯಾವ ರೀತಿಯಾಗಿದೆ ಅಂತ ಸಿಚುವೇಶನ್ ಗೊತ್ತಾಗಬೇಕಂತಂದರೆ ಈ ಸದ್ಯಕ್ಕೆ ಕಾಮೆಂಟ್ಸ್ಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಓಕೆ, ಒಂದೇ ನೋಡಿ. ಫಸ್ಟ್ ಆಫ್ ಆಲ್ ಓಕೆ, ಒಂದೇ ನೋಡ್ತೀನಿ. ರೌಂಡ್ 2ಗೆ 1 lakh ಪೇ ಮಾಡಿದವರು ಮತ್ತೆ ಪೇ ಮಾಡಬೇಕಾ ಪ್ಲೀಸ್ ರಿಪ್ಲೈ ಮಾಡಿ. ಆ್ಯಕ್ಚುಲಿ 1 ಲಕ್ಷ ರೂಪಾಯಿ ನೀವು ಏನು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಅಂತ ಕಟ್ಟಿ ಬಂದಿದ್ರಿ ಸ್ಟೂಡೆಂಟ್ಸು, ನೀವು MBBSಗೋಸ್ಕರ ಕಟ್ಟಿ ಬಂದಿದ್ರಿ. ಓಕೆ, MBBS ಮತ್ತು ಡೆಂಟಲ್ಗೋಸ್ಕರ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ 1 ಲಕ್ಷ ರೂಪಾಯಿ ಕಟ್ಟಿ ಬಂದಿದ್ರಿ. ಈಗ ಅವ್ರು ಹೇಳಿದರು ಆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ನ ಫೀಸ್ಗೆ ಹೊಂದಾಣಿಕೆ ಮಾಡ್ಕೊತೀನಂತ. ಈಗ ಏನಾದರೂ ನೀವು ಏನಾದರೂ ಚಾಯ್ಸ್ 1 ಕೊಡ್ತೀನಿ ಅಂತಂದರೆ ಅಥವಾ ಚಾಯ್ಸ್ 2 ಅಥವಾ ಏನಾದರೂ ಕೊಡ್ಕೊಂಡು ಬರ್ತಿದ್ದೀರಂತಂದರೆ ನಿಮಗೆ ಗೊತ್ತಿರುವಾಗೆ ಫೀಸ್ ಎಷ್ಟು ಕೇಳ್ತಾ ಅಷ್ಟಂದ್ರೂ ಕಟ್ಟ್ರಿ. ಅಲ್ಲ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಅದಕ್ಕೇನು ಹೊಂದಾಣಿಕೆ ಆಗ್ತಿಲ್ಲ, ಬರ್ದವ್ರು ಕೋರ್ಸ್ ಫೀಸ್ ಎಷ್ಟಿದೆ ಅಷ್ಟು ತೋರಿಸ್ತಾ ಇದೆ ಅಂತಂದರೆ ಅದನ್ನ ವಾಪೀಸ್ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ನಿಮಗೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ತಿದ್ದಾರೆ ಅಂತಂದರೆ ನಿಮಗೆ ವಾಪೀಸ್ ರಿಫಂಡ್ ಮಾಡ್ತಾರೆ. ಚಾಯ್ಸ್ 2 ಕೊಟ್ಟರೆ ಈಗಲೇ ರಿಫಂಡ್ ಮಾಡಲ್ಲ, ಇನ್ನು ಮುಂದೆ ಹೋಗ್ತಾರೆ. ಓಕೆ, ಸರಿ. ನೆಕ್ಸ್ಟು, ವಾಟ್ ಅಬೌಟ್ ದ ಸ್ಟೂಡೆಂಟ್ಸ್ ಹೂ ಪೇಡ್ ಕಾಸ್ಟ್ ಆ್ಯಂಡ್ ಡಿಪಾಸಿಟ್? ಸೇಮ್ ಅದೇ ಕ್ವಶನ್ ಕೇಳಿದ್ರೆ ಅಂತಂದರೆ ಚಾಯ್ಸ್ 2 ಕೂಡ ಒಂದು ಗಾಳೆ ಬಂದಿರ್ತಾರೆ ನೋಡಿ ಸ್ಟೂಡೆಂಟ್ ಅಂಥವ್ರಿಗೆ. ನೋಡಿ, ಕೋರ್ಸ್ ಫೀಸ್ ಎಷ್ಟು ಕೇಳ್ತಾಯಿದೆ ಅಷ್ಟು ಕಟ್ಟ್ರಿ, ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಬೇಕಾದರೆ ಮುಂದೆ ಬೇಕಾದರೆ ರಿಫಂಡ್ ಮಾಡ್ತಾರೆ ಅದನ್ನು. ಇಲ್ಲ ಕೋರ್ಸ್ ಫೀಸ್ ಹೊಂದಾಣಿಕೆ ಮಾಡ್ಕೊಂಡೇ ಬಂದಿದೆಯಪ್ಪ ಫೀಸ್ ನಮಗೆ ಅಂತಂತಂದರೆ ಮತ್ತು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಅಲ್ಲೇ ತೊಗೊಂಡಿರ್ತಾರೆ ಅಂತ ಅರ್ಥ. ಓಕೆ, ಸರಿ. ನೆಕ್ಸ್ಟ್, ಸರ್ ಐ ಡಿಡ್ ನಾಟ್ ಗೆಟ್ ಸೀಟ್ ಅಲಾಟೆಡ್ ಆ್ಯಂಡ್ ಇಟ್ಸ್ ಶೋಯಿಂಗ್ ದಟ್ ಯು ಆರ್ ರಿಮೂವ್ಡ್ ಫ್ರಮ್ ಸೀಟ್ ಅಡ್ಮಿಷನ್ ಪ್ರೊಸೆಸ್. ಸರ್ ವಿಲ್ ಐ ಏಬಲ್ ಟು ಪಾರ್ಟಿಸಿಪೇಟ್ ಇನ್ 3rd ರೌಂಡ್? ನಿಮ್ಮ ಸೀಟ್ ಸಿಕ್ಕಿಲ್ಲ ಅಂತಂದರೆ ಡೈರೆಕ್ಟಾಗಿ 3rd ರೌಂಡ್ಗೆ ಹೋಗ್ತೀರಾ, ಅದೊಂದು ನೆನ್ಪಿಡ್ಕೋರಿ. ನಿಮ್ಗೆ ಈ ಥರ ಕೇಳ್ತಿದೆ ಅಂತಂದರೆ ಮೀನ್ಸ್ ನೀವು ಫಾರ್ ಎಕ್ಸಾಂಪಲ್ ಸೀಟು ಫಾರ್ ಎಕ್ಸಾಂಪಲ್ 2nd ರೌಂಡಿಗೆ ಬರಲಿಕ್ಕಿಂತ ಮುಂಚೆಗೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ರು. ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಒಂದು ಅಗ್ರಿ ಬಟನ್ ಕೊಟ್ಬಿಟ್ಟು 2nd ರೌಂಡಿಗೆ ಬರಲಿಕ್ಕೆ ಅಂತ ಹೇಳಿದ್ರು. ನೀವು ಆ ರೀತಿ ಮಾಡಲಿಲ್ಲಪ್ಪ ಅಂತಂದರೆ ಮತ್ತೆ ನೆಕ್ಸ್ಟ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡಲ್ಲ, ಅದೊಂದು ತಿಳ್ಕೊಂಬಿಡಿ. ಓಕೆ, ಇಲ್ಲ ನಿಮ್ಗೆ ಎಲ್ಲನೂ ಕೂಡ ಅಗ್ರಿ ಕೊಟ್ಟಿದ್ದೆ, ನಂಗೆ ಸೀಟು ಕೂಡ ಸಿಕ್ಕಿತ್ತು, ನಾನು ಚಾಯ್ಸ್ ಸ್ವಲ್ಪ ಆಪ್ಷನ್ ಎಲ್ಲ ರೀಆರ್ಡರ್ ಎಲ್ಲ ಮಾಡಿದ್ದೆ, ಬಟ್ ಆದರೂ ಸಿಕ್ಕಿಲ್ಲ 2nd ರೌಂಡಿಗೆ ಸೀಟ್ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋಂಗಿಲ್ಲ, 3rd ರೌಂಡ್ಗೆ ಹೋಗ್ತೀರಾ. ನೆಕ್ಸ್ಟ್, ಪೇಮೆಂಟ್ ಲಿಂಕ್ ನಾಟ್ ಶೋಯಿಂಗ್. ಓಕೆ, ಒಂದು. ನೆಕ್ಸ್ಟ್, ಬ್ರೋ ಐ ಆಮ್ ನಾಟ್ ಏಬಲ್ ಟು ಡೌನ್ಲೋಡ್ ಕನ್ಫರ್ಮೇಷನ್ ಸ್ಲಿಪ್ ಫಾರ್ ಡೂಯಿಂಗ್ ಪೇಮೆಂಟ್ ಈಸ್ ನಾಟ್ ಹ್ಯಾಪನಿಂಗ್ ವಾಟ್ ಟು ಫಾರ್. ಓಕೆ, ನೆಕ್ಸ್ಟ್, ಓಕೆ, ಸೀಟ್ ಅಲರ್ಟ್ ಆಗಿದೆ, ಆಗದೇ ಇರೋರಿಗೆ ಏನು ಮಾಡಬೇಕು ಸರ್? ಅಲ್ಲದೆ ಯು ಆರ್ ಸ್ಟಾಪ್ಡ್ ಫ್ರಮ್ ಸೀಟ್ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಿದೆ. ಎಲಿಜಿಬಲ್ ಕಾಲೇಜಸ್ ಭಾಳ ಇವೆ, ಪ್ಲೀಸ್ ರಿಪ್ಲೈ ಮಾಡಿ. ಮುಂದೆ ಏನು ಅಂತ ಅಂದೆ ಸೀಟ್ ಯಾರೆಲ್ಲ ಸಿಕ್ಕಿಲ್ಲ, ನೀವು ಡೈರೆಕ್ಟ್ ಏನು ಮಾಡ್ತೀರಾ 3rd ರೌಂಡಿಗೆ ಹೋಗ್ತಾರೆ. ಓಕೆ, ಕೆಳಗಡೆ ಮೇಲ್ಗಡೆ ಒಂದು 2 ಕ್ವಶನ್ಸ್ ನೋಡಿದೆ ನಾನು. ಪೇಮೆಂಟ್ ಲಿಂಕ್ ಕಾಣಿಸ್ತಿಲ್ಲಂತೆ, ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಕೇಳಿದೆ ಪಟ್ಟೆ. ಆ್ಯಂಡ್ ಚಾಯ್ಸ್ ಎಂಟ್ರಿ ಮಾಡಾದಮೇಲೆ ಪೇಮೆಂಟ್ ಲಿಂಕ್ ನಾಟ್ ಹ್ಯಾಪನಿಂಗ್ ಅಂತಂದು. ಸೊ ಎಷ್ಟು ಹುಡುಗರಿಗೆ ಪೇಮೆಂಟ್ ಲಿಂಕ್ ಬರ್ತಾಯಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಹಂಗಾಗಿ ನೋಡೋಣ. ಓಕೆ, ಅದಾದ ತಕ್ಷಣ ಐ ಹ್ಯಾವ್ ಮೈ ಟ್ರೈನ್ ಎಟ್ 5 PM ಫಾರ್ ಕಾಲೇಜ್ ಅಡ್ಮಿಷನ್. ಇಟ್ ಟೇಕ್ಸ್ 11 hours ಟು ರೀಚ್. ಸೊ ಐ ನೀಡ್ ಟು ಚಾಯ್ಸ್ ಎಂಟ್ರಿ ವಿತಿನ್ ದಿಸ್ ಬಟ್ ಕನ್ಫರ್ಮೇಷನ್ ಸ್ಲಿಪ್ ನಾಟ್ ಡೌನ್ಲೋಡಿಂಗ್ ಇಟ್. ಓಕೆ, ಅಟ್ಲೀಸ್ಟ್ ಆದ್ರೆ ನೀ ಎಲ್ಲನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿ ಪೇಮೆಂಟ್ ಆದರೂ ಮಾಡಿದೆಯಾ, ಬಟ್ ಒಂದಿಷ್ಟು ಹುಡುಗರು ಪೇಮೆಂಟ್ ಆಪ್ಷನ್ನೇ ತೋರಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್, ಚಲನ್ ಡೌನ್ಲೋಡ್ ಆಗ್ತಿಲ್ಲ ಬರ್ದರ್. ಓಕೆ, ನೆಕ್ಸ್ಟ್, ಚಲನ್ ಡೌನ್ಲೋಡ್ ಆಗ್ತಿಲ್ಲ ಬರ್ದಲ್ಲ. ಓಕೆ, ಪೇಮೆಂಟ್ ಆಪ್ಷನ್ಸೇ ತೋರಿಸ್ತಿಲ್ಲ. ಓಕೆ, ನೆಕ್ಸ್ಟ್, ಕೆ ಅವರಿಗೆ ಫೋನ್ ಕನೆಕ್ಟ್ ಆಗ್ತಿಲ್ಲ. ಓಕೆ, ಬ್ರೋ ಫೀಸ್ನ ಬ್ಲ್ಯಾಂಕ್ ಪೇ. ಓಕೆ, ಬ್ಯಾಂಕ್ ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ತಾನೆ? ಹೌದು, ಆಗುತ್ತೆಪ್ಪ, ಆಗುತ್ತೆ. ನೆಕ್ಸ್ಟು, ಚಲನ್ ಡೌನ್ಲೋಡ್ ಮಾಡೋ ಫೀಸ್ನಲ್ಲಿ ಫೀಸ್ ಬ್ಲ್ಯಾಂಕ್ ಬರ್ತಿದೆ. ಓಕೆ ಸರ್, ಫಸ್ಟ್ ರೌಂಡ್ನಲ್ಲಿ ಡೆಂಟಲ್ಗೆ ಚಾಯ್ಸ್ 2 ಹಾಕಿ ಪೇಮೆಂಟ್ ಮಾಡಿದ್ದೆ ಆ್ಯಂಡ್ 2nd ರೌಂಡ್ನಲ್ಲಿ BMS ಸೀಟ್ ಸಿಕ್ಕಿದೆ. ಇಲ್ಲಿ ನಾನು ಚಾಯ್ಸ್ 2 ಹಾಕ್ತಿದ್ದೀನಿ, ಮತ್ತೆ ಪೇಮೆಂಟ್ ಮಾಡಬೇಕಾ? ಆ್ಯಂಡ್ ಚಲನ್ ಬಗ್ಗೆ ಪ್ಲೀಸ್. ಓಕೆ, ನೀವು ಇನ್ನೊಂದು ಮತ್ತೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಚಾಯ್ಸ್ 2 ಕೊಟ್ಟರೆ. ಯಾಕಂದ್ರೆ ದುಡ್ಡು ಪೇ ಮಾಡಿರ್ತೀರಿ ಈಗಾಗಲೇ. ಸೊ ಹಂಗಾದರೆ ನೀವು ದೊಡ್ಡ ಆಫೀಸ್ ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ಡೆಂಟಲ್ ಸಿಕ್ಕಿರ್ತದ, ಚಾಯ್ಸ್ ಎಲ್ಲನೂ ಕೂಡ ಕೋರ್ಸ್ ಫೀಸ್ ಕಟ್ಟಿರ್ತೀರ. ಸೊ ಹಂಗೆ ಚಾಯ್ಸ್ 2 ಕೊಟ್ಟರೆ ಮತ್ತೇನೋ ಕೊಟ್ಟೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಬರ್ತಾರೆ, ಪೇಮೆಂಟ್ ಆಪ್ಷನ್ ಬರ್ತಿಲ್ಲ. ಓಕೆ, ನೆಕ್ಸ್ಟ್, ಸರ್ ಕೆನರಾ ಬ್ಯಾಂಕಲ್ಲಿ ಅಮೌಂಟ್ ಇದೆ, ಈಗ ನಾನು HDFC ಬ್ಯಾಂಕ್ ಚಲನ್ ತೊಗೊಂಡು HDFC ಬ್ಯಾಂಕಿಗೆ ಹೋಗಿ ನೋಡಿ, ಯಾವ ಬ್ಯಾಂಕಿಂದಾದರೂ ಟ್ರಾನ್ಸ್ಫರ್ ಮಾಡ್ಬೋದು. ಹುಡುಗರು ಕನ್ಫ್ಯೂಷನಲ್ಲಿದ್ದಾರೆ, ಅಲ್ಲಿ 3 ಬ್ಯಾಂಕ್ ತೋರಿಸ್ತಿದೆ ಅಂತ ಅದೇ ಬ್ಯಾಂಕಿಗೆ ಹೋಗ್ಬೇಕಂತಲ್ಲ, ಯಾವ ಬ್ಯಾಂಕ್ ಆದರೂ ಹೋಗ್ರಿ, ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಬ್ಯಾಂಕ್ ಯಾವ್ದಾರು ಅಲ್ಲಿದ್ದ ಟ್ರಾನ್ಸ್ಫರ್ ಮಾಡ್ಬೋದು. ಅವು ಏನು 3 ಬ್ಯಾಂಕ್ ತೋರಿಸ್ತಿದ್ದವು, ಅವು ನಿಮ್ಮ ಬ್ಯಾಂಕ್ ಅಲ್ಲವು, KEದವ್ರ ಬ್ಯಾಂಕ್, ಅದು KEದವ್ರದ್ದು ಅಕೌಂಟ್ ಇರ್ತಕ್ಕಂಥ ಬ್ಯಾಂಕ್, ಅದು ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತದೆ ಅಷ್ಟೇ. ಓಕೆ, ನೆಕ್ಸ್ಟ್, ಔಟ್ ಟು ಪೇ ಕಾಲೇಜ್ ಫೀಸ್. ಓಕೆ, ಔಟ್ ಟು ಪೇ ಕಾಲೇಜ್ ಫೀಸ್ ಅಂತಂದರೆ ಆನ್ಲೈನ್ ಕೂಡ ಮಾಡ್ಬೋದು, ಆಫ್ಲೈನ್ ಕೂಡ ಮಾಡ್ಬೋದು. ಚಾಯ್ಸ್ ಝೋನ್ ಆದಮೇಲೆ ನೋ ಆಪ್ಷನ್ಸ್ ಫಾರ್ ಪೇ ಪೇಮೆಂಟ್. ಓಕೆ, ನೆಕ್ಸ್ಟ್, ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ. ಓಕೆ, ಪೇ ಪೇಮೆಂಟ್ ಡೀಟೇಲ್ಸ್ ಆರ್ ನಾಟ್ ಶೋಯಿಂಗ್ ಫಾರ್ ಚಾಯ್ಸ್ ಝೋನ್. ಓಕೆ, ಇಷ್ಟು ಅಂದರೆ ಮೇಲ್ಗಡೆ ಯಾಕೆ ಇಷ್ಟೊಂದು ಮೇಲೆ ಯಾಕೆ ಇಷ್ಟೊಂದು ಓದಿ ಆನ್ಸರ್ ಮಾಡಿಲ್ಲ ಅಂತಂದರೆ ಎಲ್ಲೋಕ್ಕೂ ಎಷ್ಟೋ ಹುಡುಗರು ಏನಾಗ್ತಿದೆ ಅಂತಂದರೆ ಚಾಯ್ಸ್ ಝೋನ್ ಕೊಟ್ಟಿದ್ರೆ ಬಟ್ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ಸ್ ತೋರಿಸ್ತಾ ಇಲ್ಲ. ಓಕೆ, ಚಲನ್ನೇ ಡೌನ್ಲೋಡ್ ಆಗ್ತಾಯಿಲ್ಲ. ಓಕೆ, ಕೆಲವೊಂದಿಷ್ಟು ಹುಡುಗಿಗೆ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಬರ್ತಿಲ್ಲ ಅಂತ ಕೇಳ್ಪಟ್ಟೆ, ಬಟ್ ಬರ್ತಿದೆ, ಹಂಗೇನಿಲ್ಲ. ಅಂದರೆ ಪೇಮೆಂಟ್ ಆಪ್ಷನ್ನೇ ತೋರಿಸ್ತಿಲ್ಲ, ಚಲನ್ ಡೌನ್ಲೋಡ್ ಆಗ್ತಿಲ್ಲ ಅಂತಂದರೆ ನಿಮ್ಮ ಮುಂದೆ ಏನು ಮಾಡ್ಲಿಕ್ಕೆ ಬರಲ್ಲ.
ಬ್ರೋ ಚಲನ್ ಡೌನ್ಲೋಡ್ ಆಗ್ತಿಲ್ಲ, ತುಂಬ ಟ್ರೈ ಮಾಡಿದ್ದೀವಿ ನಿನ್ನೆಯಿಂದ, ಸಾಕಾಗೋಯಿತು. ನಮ್ಮ ಪೇರೆಂಟ್ಸ್ಗೂ ತುಂಬ ಪ್ರಾಬ್ಲಮ್ ಆಗ್ತಿದೆ, ಅವ್ರಿಗೂ ಡ್ಯೂಟಿ ಇರುತ್ತೆ, ಈ ಕಡೆ ನಮ್ಮದು ನೋಡಬೇಕು, ಯಾವಾಗ ಇದು ಚಲನ್ ಡೌನ್ಲೋಡ್ ಆಗುತ್ತೆ ಅಂತಲೂ ಗೊತ್ತಾಗ್ತಿಲ್ಲ, ಪೇಮೆಂಟ್ ಯಾವಾಗ ಮಾಡಬೇಕಂತ ಗೊತ್ತಿಲ್ಲ. ಈ ಕಡೆ ಪೇರೆಂಟ್ಸ್ದು ರಜೆ ಕೂಡ ವೇಸ್ಟ್ ಆಗ್ತಿದೆ ನೋಡಿ. ಪೇರೆಂಟ್ಸ್ ಯಾಕಂದ್ರೆ ದುಡ್ಡು ಪೇ ಮಾಡೋಕ್ಕೆ ಪೇರೆಂಟ್ಸ್ಗೆ ಅವ್ರ ಅಕೌಂಟ್ ಇರ್ತಕ್ಕಂಥ ಹೋಗ್ತಿರ್ತಾರೆ. ಇವ್ರು ಕೇದವ್ರು ಮಾಡೋದೆಷ್ಟು, ಕೇದವ್ರು ಸಾಲ್ವ್ ಮಾಡಬೇಕು. ನಾವು ಜಸ್ಟ್ ಇಲ್ಲಿ ಕೂತ್ಬಿಟ್ಟು ಮಾತಾಡೋದು ಬೇರೆ ಆಗ್ತದೆ. ಕೇದವ್ರು ಅಲ್ಲಿ ತಗೊಂಡು ಎಲ್ಲನೂ ಕೂಡ ಸಾಲ್ವ್ ಮಾಡ್ಬೋದು. ನಿನ್ನೆ ಸಂಡೇ ಇರ್ತದೆ, ಇನ್ನು ಬ್ಯಾಕ್ ಎಂಡಲ್ಲಿ ವರ್ಕು ಭಾಳ ಜನ ಇರೋಲ್ಲ. ಓಕೆ, ಇವತ್ತು ನಾಳೆ ಮಂಡೇ ಬಂದೈತೆ, ಈಗ ನಾಳೆ ಕೆ ಓಪನ್ ಇರಬೇಕು. ಇನ್ಮೇಲಾದರೂ ಸಾಲ್ವ್ ಮಾಡಲಿ, ವಿತಿನ್ 12 ಗಂಟೆ ಒಳಗಡೆ ಸಾಲ್ವ್ ಆಗಿಬಿಟ್ರೆ ಹುಡುಗರು ಬ್ಯಾಂಕಿಗೆ ದುಡ್ಡು ಪೇ ಮಾಡ್ತಾರೆ. ಅಡ್ಮಿಷನ್ಗೆ ಹೋಗೋರು ಕೂಡ ಇವತ್ತು ಹೋಗಿ ಅಡ್ಮಿಷನ್ ಆಗ್ತಾರೆ. ಅಣ್ಣ ನಾವು ಚಾಯ್ಸ್ 2 ತೊಗೊಂಡಿದ್ದೀವಿ, ಅದಕ್ಕೆ ಒಂದು ವಿಡಿಯೋ ಮಾಡಿ. ಓಕೆ, ಚಾಯ್ಸ್ 2 3ಗೋಸ್ಕರ ಮಾಡಬೇಕಂತ ಇದ್ದೀನಿ. ಸಿಂಪಲಾಗಿ ಹೇಳೋದಂದ್ರೆ ಚಾಯ್ಸ್ 2 ಕೊಟ್ಟಿದ್ರು ಸಹಿತ ನೀವು ಪೇಮೆಂಟ್ ಮಾಡಲೇಬೇಕಂಡ್ರು, ಪೇಮೆಂಟ್ ಮಾಡಲೇಬೇಕಾಗ್ತದೆ. ಆನ್ಲೈನ್ ಆದರೂ ಮಾಡಿರಿ, ಆಫ್ಲೈನ್ ಆದರೂ ಮಾಡಿರಿ. ಚಾಯ್ಸ್ 3 ಕಟ್ಟರು ಅಂದ್ರೆ ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ಕಟ್ಟಬೇಕು. ಸರ್ ಐ ಹ್ಯಾವ್ ಆಲ್ರೆಡಿ ಪೇ 1 lakh ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ಇನ್ ಫಸ್ಟ್ ರೌಂಡ್. ಓಕೆ, ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ಕಟ್ಟಿತ್ತಂದರೆ ಈಗ ಚಾಯ್ಸ್ 1 ಕೊಡ್ತೀರಂತಂದ್ರೆ ಕೋರ್ಸ್ ಫೀಸ್ ಕಟ್ಟಬೇಕಾಗ್ತದೆ. ಬೇಕಾದರೆ ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು, ಲೈಕ್ ಎಕ್ಸಾಂಪಲ್ ಈಗ 1 ಲಕ್ಷ ರೂಪಾಯಿ ಕಟ್ಟಿಗೆ ಬಿಟ್ಟು ಬಂದಿದ್ರ, ಬಟ್ ಈ ಸರ್ತಿ ನಿಮಗೆ BMS ಯಾವುದೋ ಸೀಟ್ ಸಿಕ್ಕಿರ್ತದೆ. ಆ 1 ಲಕ್ಷ ರೂಪಾಯಿ ಅದಕ್ಕೆ ಏನಾದರೂ ಹೊಂದಾಣಿಕೆ ಮಾಡ್ಕೊಂಡು ಫೀಸ್ ಬಂದಿತ್ತಂದರೆ ಮತ್ತೆ ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ವಾಪಸ್ ಬರೋದಿಲ್ಲ. ಇಲ್ಲ, ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ಅದಕ್ಕೆ ಹೊಂದಾಣಿಕೆ ಆಗಿಲ್ಲ ಬರ್ತಾರೆ, ನಮ್ಗೆ ಕೋರ್ಸ್ ಫೀಸ್ ಎಷ್ಟಿದೆ ಅಷ್ಟು ತೋರಿಸ್ತಿದೆ ಕಟ್ಟೋಕಂತಂದರೆ ಅಷ್ಟು ಕಟ್ಟಿರಿ, ಕ್ಯಾಶ್ ಆ್ಯಂಡ್ ಡಿಪಾಸಿಟ್ ವಾಪಸ್ ನಿಮಗೆ ರೀಫಂಡ್ ಮಾಡ್ತಾರೆ. ಥರ್ಡ್ ರೌಂಡಲ್ಲಿ ಆಪ್ಷನ್ ಎಡಿಟ್ ಮಾಡ್ಬೋದಪ್ಪ. ಒಂದು ಕ್ಲಾರಿಟಿ ಕೊಟ್ಟಿಲ್ಲ ಕೇದವರು, ಕಾಲೇಜನ್ಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತಾರೆ ಅಂತ. ಬಟ್ ಆಲ್ಮೋಸ್ಟ್ ವರ್ಷ ನೋಡಿದಂಗೆ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ನೋಡೋಣ ಈ ಸರ್ತಿ ಆ್ಯಡ್ ಮಾಡ್ಲಿಕ್ಕೆ ಅಂತೂ ಕಡಿಮೆ ಹುಡುಗರು ಇತ್ತಂದರೆ ಆ್ಯಡ್ ಮಾಡ್ಲಿಕ್ಕೆ ಕೊಡ್ತಾರೆ. ಎಲ್ಲನೂ ವಾಪಸ್ ಅಂದರೆ ಫ್ರೆಶ್ ಆಪ್ಷನ್ ಎಂಟ್ರಿ ಥರ ಕೊಡ್ತಾರೆ. ಇಲ್ಲಂತಂದರೆ ಆ್ಯಡ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಕೊಡಲ್ಲ ಅನ್ಕೊಂಬಿಡಿ. ನೆಕ್ಸ್ಟ್ ಸರ್ ಹೌ ಟು ಪೇ 10,000 ರೂಪಾಯಿ ಅಂದ್ರೆ ಓಕೆ, ಚಾಯ್ಸ್ 3 ಕೊಟ್ಟರು ಇದೊಂದು ಸಮಸ್ಯೆ ಆಗ್ತಿದೆ. ಏನಂತಂದರೆ ಚಾಯ್ಸ್ 3 ಕೊಟ್ಟರು ಸಹಿತ 10,000 ರೂಪಾಯಿ ತೋರಿಸ್ತಾ ಇಲ್ಲ, ಕೇವಲ 10 ರೂಪಾಯಿ ತೋರಿಸ್ತಿದೆ. ಓಕೆ, ಎಷ್ಟು ಹುಡುಗರು ಬೇಕಾದ್ರೆ ಕಮೆಂಟಲ್ಲಿ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿರಲ್ಲ, ಚಾಯ್ಸ್ 3 ಕೊಟ್ಟರು ನಿಮ್ಗೆ 10,000 ರೂಪಾಯಿ ಬದಲು ಬರೀ 10 ರೂಪಾಯಿ ತೋರಿಸ್ತೈತೆ ಅಂತಂದರೆ ಕಮೆಂಟಲ್ಲಿ ಹಾಕಿರೋದು ಪ್ರಾಬ್ಲಮೇ. ಓಕೆ, ಚಲನ್ ಈಸ್ ನಾಟ್ ಡೌನ್ಲೋಡಿಂಗ್, ಚಲನ್ ಡೌನ್ಲೋಡ್ ಆಗ್ತಿಲ್ಲ. ಓಕೆ, ಚಲನ್ ನಾಟ್ ಏಬಲ್ ಟು ಡೌನ್ಲೋಡ್ ಪ್ಲೀಸ್ ಹೆಲ್ಪ್. ಓಕೆ, ಚಾಯ್ಸ್ 2 ಕೊಟ್ಟರೆ 10 ರೂಪಾಯಿ ಅಷ್ಟೇ ಪೇ ಮಾಡಬೇಕಾ, ಏನು 10,000 ರೂಪಾಯಿನೂ ಪೇ ಮಾಡಬೇಕಣ್ಣ? ಚಾಯ್ಸ್ 2 ಕೊಟ್ಟರೆ ನಿಮಗೆ ಡಿಫ್ರೆಂಟಾಗಿ ಹೋಗ್ತದೆ. ಚಾಯ್ಸ್ 2 ಅಂತಿರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ವೇಟ್. ಯಾಕಂದರೆ SS ಸ್ಟೂಡೆಂಟ್ ಇಂಜಿನಿಯರಿಂಗ್ ಅಂತ 10 ರೂಪಾಯಿ ಬರ್ತಾಯಿದೆ. ಓಕೆ, BS ನರ್ಸಿಂಗ್ ಸ್ಟೂಡೆಂಟು ಕೂಡ 10 ರೂಪಾಯಿ ಬರ್ತಾಯಿದೆ, ಹೌದಲ್ವಾ? ಸೊ ಹಂಗಾಗಿ ಬಟ್ ಜನರಲ್ ಸ್ಟೂಡೆಂಟ್ ಆಯ್ತಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ 1 ಲಕ್ಷ ಎಷ್ಟು ಫೀಸ್ ಇದೆ, ಕೋರ್ಸ್ ಫೀಸ್ ಎಲ್ಲನೂ ಕೂಡ ತೋರಿಸ್ತಾಯಿದೆ. ಸೊ ಹಂಗಾಗಿ ಡಿಫ್ರೆಂಟಾಗಿ ಹೇಳ್ತೀನಿ ನಿಮಗೆ. ಸರ್ ಸೀಟ್ ನಾಟ್ ಅಲಾಟೆಡ್ ಡೈರೆಕ್ಟ್ ಥರ್ಡ್ ರೌಂಡ್ಗೆ ಹೋಗ್ತಾರಪ್ಪ, ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋಂಗಿಲ್ಲ. ಚಾಯ್ಸ್ 3 10,000 ರೂಪಾಯಲ್ಲಿ ಪೇ ಮಾಡಬೇಕಾ ನೋಡೋದು, 10,000 ರೂಪಾಯಿ ಪೇ ಮಾಡಬೇಕು. KLA ಚಲನ್ ಡೌನ್ ಮಾಡಿಕೊಂಡು ಇಲ್ಲೇ ಪೇ ಮಾಡಬೇಕು, ಮತ್ತೆಲ್ಲೂ ಹೋಗೋದಿಲ್ಲ. ಚಲನ್ ಡೌನ್ಲೋಡ್ ಆಗ್ತಿಲ್ಲ ಸರ್ ಪ್ಲೀಸ್. ಓಕೆ, ಅಡ್ಮಿಷನ್ ಪ್ರೊಸೆಸ್ಗೆ ಟೈಮ್ ಆಗ್ತಿಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಸರ್ ಪ್ಲೀಸ್ ನೋಡಿ. ಚಲನ್ ನಾಟ್ ಡೌನ್, ಕಂಫರ್ಮೇಷನ್ಲಿ ಓಪನ್ ಆಗ್ತಿಲ್ಲ. ಬ್ರೋ ಚಾಯ್ಸ್ ಎಂಟ್ರಿ ಆಗಿದೆ ಬಟ್ ಪೇ ಆನ್ಲೈನ್ ಆ್ಯಂಡ್ ಡೌನ್ಲೋಡ್ ಚಲನ್ ಆಗ್ತಿಲ್ಲ ನೋಡಿ. ಎಲ್ಲ ಹುಡುಗರು ಚಾಯ್ಸ್ ಎಂಟ್ರಿ ಮಾಡಿದ್ರೆ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ಸ್ ಆಯಿತು, ಮತ್ತು ಆಪ್ಷನ್ಸ್ ಏನಾಗ್ತೀವಿ ಚಾಯ್ಸ್ ಎಂಟ್ರಿ ಆದಮೇಲೆ ನಿಮಗೆ ಚಲನ್ ಆದರೂ ಅಥವಾ ಆನ್ಲೈನ್ ಪೇಮೆಂಟ್ ಯಾವುದೂ ಕೂಡ ತೋರಿಸ್ತಾ ಇಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರಿಗೆ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಬರ್ತಿಲ್ಲ. ಭಾಳ ಸಮಸ್ಯೆ ಇದೆ. ಓಕೆ, ಚಾಯ್ಸ್ 1 ಕೊಟ್ಟವ್ರಿಗೆ ಮತ್ತು 2 ಏನು ಕೊಟ್ಟರು ಕೂಡ ಆಪ್ಷನ್ಸೇ ಬರ್ತಾಯಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ನೋಡೋಣ ಸಾಲ್ವ್ ಆಗ್ಬೋದು. ಓಕೆ, ನಿಮ್ದು ಏನು ಪ್ರಾಬ್ಲಮ್ ಆಗಿಲ್ಲ, ಇದು ಒಬ್ರಿಗಿಬ್ರಿಗೆ ಆಗಿಲ್ಲ, ಎಲ್ಲ ಹುಡುಗರು ಕೂಡ ಇದೇ ರೀತಿಯಾಗಿದೆ ಪ್ರಾಬ್ಲಮ್. ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನೀವು ವಿಡಿಯೋ ಮಾಡಿದ್ವಿ, ಆಯಿತಾ? ಸರಿ ಕೊಂಡ್ರು, ಇವಾಗ ವೇಟ್ ಮಾಡೋಣ. ಕೇದವ್ರು ಕೂಡ ನಾನು ಕೂಡ ಕಾಲ್ ಮಾಡ್ತೀನಿ, ಈ ಥರ ಪ್ರಾಬ್ಲಮ್ ಆಗಿದೆ ಹುಡುಗರೆಲ್ಲ ಕೂಡ ಹೇಳ್ತಾರೆ ಅಂತ ಹೇಳೋಣ. ಸೊ ಅಪ್ಡೇಟ್ ಹೇಳಿದೆ. ನೆಕ್ಸ್ಟ್ ಬಾಯ್.